ಸೊ ದೇವರ ವಾಕ್ಯ ಇದೆಲ್ಲ ಭಕ್ತನು ಹೇಳುವಂತದ್ದು, ದೇವರ ಕೈ ಕೆಳಗೆ ಆತನು ಇರುವಾಗ, ಆತನ ದೇವರನ್ನು ಸಂಪೂರ್ಣವಾಗಿ ಆತುಕೊಂಡಿರುವಾಗ ಆತನ ಹೇಳ್ತಾನೆ, ಯಾವ ನೋಡಿ ಹಗಲಾಗಲಿ ರಾತ್ರಿ ಆಗಲಿ ಸಾಯಂಕಾಲವಾಗಲಿ ಬೆಳಗಾಗಲಿ ನನಗೆ ವಿರೋಧವಾಗಿ ಬರುವ ಯಾವ ಕೇಡುಗಳಿಗೂ ನನ್ನನ್ನ ನಾಶಪಡಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಾನು ದೇವರ ಹಸ್ತದ ಕೆಳಗೆ ಸುರಕ್ಷಿತನಾಗಿದ್ದೇನೆ. ಇನ್ನ ಧರ್ಮಶಾಸ್ತ್ರವನ್ನ ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುವುದು, ಅವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ದೇವರ ವಾಕ್ಯವನ್ನು ಯಾರು ಪ್ರೀತಿಸುತ್ತಾರೆ ಅವರಿಗೆ ಭಯವಿಲ್ಲ. ಬದಲಾಗಿ ಕೀರ್ತನೆಗಾರ ಹೇಳ್ತಾನೆ, ಅವರಿಗೆ ಸಂಪೂರ್ಣ ಸಮಾಧಾನವಿದೆ. ಅವರ ಕುಟುಂಬದಲ್ಲಿ ಸಮಾಧಾನವಿರುತ್ತವೆ, ಅವರ ವೈಯಕ್ತಿಕ ಜೀವಿತದಲ್ಲಿ ಸಮಾಧಾನವಿರುತ್ತವೆ, ಅವರ ಕೆಲಸ ಕಾರ್ಯಗಳಲ್ಲಿ ಅವರ ಸಮಾಧಾನವನ್ನು ಹೊಂದುತ್ತಾರೆ. ಅವರು ಹೋಗುವಾಗಲೂ ಬರುವಾಗಲೂ ಭಯಪಡದೆ ಸಮಾಧಾನವಿರುವಂತೆ ದೇವರ ವಾಕ್ಯ ಅವರಿಗೆ ಸಹಾಯ ಮಾಡುತ್ತವೆ. ಅವರು ಎಲ್ಲಿದ್ದರೂ ಹೇಗಿದ್ದರೂ ದೇವರ ವಾಕ್ಯ ಅವರನ್ನ ಬಲಪಡಿಸುತ್ತಲೇ ಇರುತ್ತವೆ.